ಮಂಗಳವಾರ ಮುಂಜಾನೆ ಸುರಿದ ಮಳೆಗೆ ಮನೆಯೊಂದರ ಹೆಂಚುಗಳು ಹಾರಿ ಹೋಗಿದ್ದು ಮನೆಯಲ್ಲಿ ವಾಸ ಮಾಡುವ ಜನರು ದಿಕ್ಕು ಕಾಣದಂತೆ ಇರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸತ್ಯಮಂಗಲ ಗ್ರಾಮದಲ್ಲಿ ನಡೆದಿದೆ. ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಭಾರೀ ಗಾಳಿ ಮತ್ತು ಮಳೆಗೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಸತ್ಯಮಂಗಲ ಗ್ರಾಮದ ಮಧು ನಾಯಕರ ಮಕ್ಕಳು ವೆಂಕಟೇಶ್ ಮೂರ್ತಿ ಹಾಗೂ ಸುಂದರ್ ವಾಸವಾಗಿದ್ದ ಮನೆ ಸಂಪೂರ್ಣ ನಾಶವಾಗಿದ್ದು ಮೇಲ್ಛಾವಣಿ ಇಲ್ಲದೆ ಮಳೆಯ ನೀರು ಮನೆಯೊಳಗೆ ಬಂದು ಅವಾಂತರ ಸೃಷ್ಟಿಸಿದೆ. ಮಂಗಳವಾರ ಮುಂಜಾನೆ ಸುರಿದ ಮಳೆಗೆ ಮನೆಯೊಂದರ ಹೆಂಚುಗಳು ಹಾರಿ ಹೋಗಿದ್ದು ಮನೆಯಲ್ಲಿ ವಾಸ ಮಾಡುವ ಜನರು ದಿಕ್ಕು ಕಾಣದಂತೆ ಇರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸತ್ಯಮಂಗಲ ಗ್ರಾಮದಲ್ಲಿ ನಡೆದಿದೆ. ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಭಾರೀ ಗಾಳಿ ಮತ್ತು ಮಳೆಗೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಸತ್ಯಮಂಗಲ ಗ್ರಾಮದ ಮಧು ನಾಯಕರ ಮಕ್ಕಳು ವೆಂಕಟೇಶ್ ಮೂರ್ತಿ ಹಾಗೂ ಸುಂದರ್ ವಾಸವಾಗಿದ್ದ ಮನೆ ಸಂಪೂರ್ಣ ನಾಶವಾಗಿದ್ದು ಮೇಲ್ಛಾವಣಿ ಇಲ್ಲದೆ ಮಳೆಯ ನೀರು ಮನೆಯೊಳಗೆ ಬಂದು ಅವಾಂತರ ಸೃಷ್ಟಿಸಿದೆ. ಮಂಗಳವಾರ ಮುಂಜಾನೆ ಸುರಿದ ಮಳೆಗೆ ಮನೆಯೊಂದರ ಹೆಂಚುಗಳು ಹಾರಿ ಹೋಗಿದ್ದು ಮನೆಯಲ್ಲಿ ವಾಸ ಮಾಡುವ ಜನರು ದಿಕ್ಕು ಕಾಣದಂತೆ ಇರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸತ್ಯಮಂಗಲ ಗ್ರಾಮದಲ್ಲಿ ನಡೆದಿದೆ. ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಭಾರೀ ಗಾಳಿ ಮತ್ತು ಮಳೆಗೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಸತ್ಯಮಂಗಲ ಗ್ರಾಮದ ಮಧು ನಾಯಕರ ಮಕ್ಕಳು ವೆಂಕಟೇಶ್ ಮೂರ್ತಿ ಹಾಗೂ ಸುಂದರ್ ವಾಸವಾಗಿದ್ದ ಮನೆ ಸಂಪೂರ್ಣ ನಾಶವಾಗಿದ್ದು ಮೇಲ್ಛಾವಣಿ ಇಲ್ಲದೆ ಮಳೆಯ ನೀರು ಮನೆಯೊಳಗೆ ಬಂದು ಅವಾಂತರ ಸೃಷ್ಟಿಸಿದೆ. ಮಂಗಳವಾರ ಮುಂಜಾನೆ ಸುರಿದ ಮಳೆಗೆ ಮನೆಯೊಂದರ ಹೆಂಚುಗಳು ಹಾರಿ ಹೋಗಿದ್ದು ಮನೆಯಲ್ಲಿ ವಾಸ ಮಾಡುವ ಜನರು ದಿಕ್ಕು ಕಾಣದಂತೆ ಇರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸತ್ಯಮಂಗಲ ಗ್ರಾಮದಲ್ಲಿ ನಡೆದಿದೆ. ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಭಾರೀ ಗಾಳಿ ಮತ್ತು ಮಳೆಗೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಸತ್ಯಮಂಗಲ ಗ್ರಾಮದ ಮಧು ನಾಯಕರ ಮಕ್ಕಳು ವೆಂಕಟೇಶ್ ಮೂರ್ತಿ ಹಾಗೂ ಸುಂದರ್ ವಾಸವಾಗಿದ್ದ ಮನೆ ಸಂಪೂರ್ಣ ನಾಶವಾಗಿದ್ದು ಮೇಲ್ಛಾವಣಿ ಇಲ್ಲದೆ ಮಳೆಯ ನೀರು ಮನೆಯೊಳಗೆ ಬಂದು ಅವಾಂತರ ಸೃಷ್ಟಿಸಿದೆ. ಮಂಗಳವಾರ ಮುಂಜಾನೆ ಸುರಿದ ಮಳೆಗೆ ಮನೆಯೊಂದರ ಹೆಂಚುಗಳು ಹಾರಿ ಹೋಗಿದ್ದು ಮನೆಯಲ್ಲಿ ವಾಸ ಮಾಡುವ ಜನರು ದಿಕ್ಕು ಕಾಣದಂತೆ ಇರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸತ್ಯಮಂಗಲ ಗ್ರಾಮದಲ್ಲಿ ನಡೆದಿದೆ. ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಭಾರೀ ಗಾಳಿ ಮತ್ತು ಮಳೆಗೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಸತ್ಯಮಂಗಲ ಗ್ರಾಮದ ಮಧು ನಾಯಕರ ಮಕ್ಕಳು ವೆಂಕಟೇಶ್ ಮೂರ್ತಿ ಹಾಗೂ ಸುಂದರ್ ವಾಸವಾಗಿದ್ದ ಮನೆ ಸಂಪೂರ್ಣ ನಾಶವಾಗಿದ್ದು ಮೇಲ್ಛಾವಣಿ ಇಲ್ಲದೆ ಮಳೆಯ ನೀರು ಮನೆಯೊಳಗೆ ಬಂದು ಅವಾಂತರ ಸೃಷ್ಟಿಸಿದೆ. ಮಂಗಳವಾರ ಮುಂಜಾನೆ ಸುರಿದ ಮಳೆಗೆ ಮನೆಯೊಂದರ ಹೆಂಚುಗಳು ಹಾರಿ ಹೋಗಿದ್ದು ಮನೆಯಲ್ಲಿ ವಾಸ ಮಾಡುವ ಜನರು ದಿಕ್ಕು ಕಾಣದಂತೆ ಇರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸತ್ಯಮಂಗಲ ಗ್ರಾಮದಲ್ಲಿ ನಡೆದಿದೆ. ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಭಾರೀ ಗಾಳಿ ಮತ್ತು ಮಳೆಗೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಸತ್ಯಮಂಗಲ ಗ್ರಾಮದ ಮಧು ನಾಯಕರ ಮಕ್ಕಳು ವೆಂಕಟೇಶ್ ಮೂರ್ತಿ ಹಾಗೂ ಸುಂದರ್ ವಾಸವಾಗಿದ್ದ ಮನೆ ಸಂಪೂರ್ಣ ನಾಶವಾಗಿದ್ದು ಮೇಲ್ಛಾವಣಿ ಇಲ್ಲದೆ ಮಳೆಯ ನೀರು ಮನೆಯೊಳಗೆ ಬಂದು ಅವಾಂತರ ಸೃಷ್ಟಿಸಿದೆ. ಮಂಗಳವಾರ ಮುಂಜಾನೆ ಸುರಿದ ಮಳೆಗೆ ಮನೆಯೊಂದರ ಹೆಂಚುಗಳು ಹಾರಿ ಹೋಗಿದ್ದು ಮನೆಯಲ್ಲಿ ವಾಸ ಮಾಡುವ ಜನರು ದಿಕ್ಕು ಕಾಣದಂತೆ ಇರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸತ್ಯಮಂಗಲ ಗ್ರಾಮದಲ್ಲಿ ನಡೆದಿದೆ. ಸೋಮವಾರ ತಡರಾತ್ರಿ ಹಾಗೂ ಮಂಗಳವಾರ ಮುಂಜಾನೆ ಭಾರೀ ಗಾಳಿ ಮತ್ತು ಮಳೆಗೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದಿನ್ನಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಸತ್ಯಮಂಗಲ ಗ್ರಾಮದ ಮಧು ನಾಯಕರ ಮಕ್ಕಳು ವೆಂಕಟೇಶ್ ಮೂರ್ತಿ ಹಾಗೂ ಸುಂದರ್ ವಾಸವಾಗಿದ್ದ ಮನೆ ಸಂಪೂರ್ಣ ನಾಶವಾಗಿದ್ದು ಮೇಲ್ಛಾವಣಿ ಇಲ್ಲದೆ ಮಳೆಯ ನೀರು ಮನೆಯೊಳಗೆ ಬಂದು ಅವಾಂತರ ಸೃಷ್ಟಿಸಿದೆ.